Hi, good morning. Welcome back to my channel. This is Rakesh with Jayant Babu and Deepak. Life series festival with rivers, forest, mountains with Azim Premji University ಅವ್ರ ಜೊತೆ ನಮ್ಮ ಜೊತೆ ಇದೆ ರಿಸೆಪ್ಷನಿಸ್ಟ್ ಸ್ಫೂರ್ತಿ ಹಾಗೂ ಗುಲ್ನಾಜ್ ಅವರು. ಸ್ಫೂರ್ತಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಮಾಡ್ತಿದ್ದೀರಾ? ನಾವು ಫುಡ್ ಕೂಪನ್ಸ್ ಕೊಡ್ತಿದ್ದೀವಿ ಯಾರಿಗೆ? ಸ್ಟೂಡೆಂಟ್ಸಿಗೆ. ಇಲ್ಲಿ ಬರೋ ಎಲ್ಲ ಪ್ರತಿ ಸ್ಕೂಲ್ ಮಕ್ಕಳಿಗೂ ಊಟ ಇದೆಯಾ? ಹೌದು. 39+1 ಬರಿ. ಇವರು ಗುಲ್ನಾಜ್. ಗುಲ್ನಾಜ್, ನೀವೇನು ಮಾಡ್ತಿದ್ದೀರಾ? I am doing the same. ಡೂಯಿಂಗ್ ದ ಸೇಮ್. Token. ಸ್ಕೂಲ್ ಮಕ್ಕಳ ಜೊತೆ ನೀವು ಎಂಜಾಯ್ ಮಾಡ್ತಿದ್ದೀರಾ ಈ ಫೆಸ್ಟಿವಲ್ನ? ಮಾಡ್ತಿದ್ದೀವಿ. ಹೇಗೆ ಅನಿಸ್ತಿದೆ ನಿಮಗೆ ಇದೆಲ್ಲ? ಭಾಳ ಚೆನ್ನಾಗಿ ಅನಿಸ್ತಿದೆ. ಖುಷಿ ಇದೆಯಾ? ಹೌದು. ಸೀರಿಯಸ್ಲಿ? Yes. ಮುಂದೆ ಇದೇ ರೀತಿ ನಮ್ಮ ಅಜಿಂ ಪ್ರೇಮ್ಜಿ ಅವರು ಆರ್ಗನೈಸ್ ಮಾಡಿದಾಗ ಕರೆದ್ರೆ ಹೋಗ್ತೀರಾ? Yeah, sure. ನೈಸ್. Inshallah. ನಿಮ್ಮ ಇಂಟ್ರೆಸ್ಟು ನಿಮ್ಮ ಪರಿಸರದ ಮೇಲಿರೋಂಥ ಕಾಳಜಿನ ತೋರಿಸುತ್ತೆ. ದೆನ್ ಹೇಳೋದು ನೀನು. ಎನಿಥಿಂಗ್ ವಾಂಟ್ ಟು ಸೇ? No, thank you. ಓಕೆ, ನಮ್ಮ ವ್ಯೂವರ್ಸಿಗೆ ಒಂದು ಹಾಯ್ ಹೇಳ್ಬಿಡಿ. Hello. ನಗ್ನಗ್ತಾ ಸಪೋರ್ಟ್ ಹೇಳಿ. ಮಾಡ್ತೀರಿ. ಹಾಂ, ಓಕೆ, ಅವ್ರದ್ದು ಚಾನಲ್. ಥ್ಯಾಂಕ್ ಯು. ಹಾಂ, Subscribe, share. ಎಸ್, ಇಲ್ಲೇ ಇವತ್ತು ನಡೀತಿರೋದು ಬಸವಸಭಾ ಭವನದಲ್ಲಿ. ವೀಕ್ಷಕರೇ ನೋಡ್ಬೋದು, ಇಲ್ಲಿ ಮೊನ್ನೆ ತಾನೇ ನಾವು ಇಲ್ಲಿ ಭೂಮಂಡಲವನ್ನೇ ಸೃಷ್ಟಿ ಮಾಡಿದ್ವಿ. ಬಟ್ ನಮ್ಮ ಪ್ರೆಸೆಂಟ್ ಗ್ಲೋಬಲ್ ವಾರ್ಮಿಂಗ್ ಆಗ್ತಿರೋದ್ರಿಂದ, ಪೊಲ್ಯೂಷನ್ ಆಗ್ತಿರೋದ್ರಿಂದ ಎಷ್ಟು ನಮ್ಮ ಭೂಮಿ ಕ್ಷೀಣಿಸ್ತಾ ಹೋಗ್ತಿದೆ ಅಂದರೆ ಇಲ್ಲೇ ನೋಡ್ಬೋದು ನೋಡಿ. ಹಿಮ ಪರ್ವತಗಳೆಲ್ಲ ಕರಗಿ ಹೆಂಗೆ ಹೋಗ್ತಿದೆ. ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಮುಂದೆ ನಾವು ಇದೇ ರೀತಿ ಪೊಲ್ಯೂಷನ್ ಮಾಡ್ತಾ ಹೋದರೆ, ಭೂಮಿ ತಾಪಮಾನ ಜಾಸ್ತಿ ಆಗ್ತಾ ಹೋದರೆ, ನಮ್ಮ ಗ್ಲೇಷಿಯರ್ಸ್ ಎಲ್ಲ ಕರಗಿ ಸಮುದ್ರ ಮಟ್ಟ ಜಾಸ್ತಿ ಆಗಿ ವೇರಿಯೇಷನ್ಸ್ ಎಲ್ಲ ಆಗಿ ಹೀಗೆ ಒಂದಿನ ಹೋಗ್ಬಿಡ್ತೀವಿ. ಸೊ ಲವ್ ದ ನೇಚರ್ ಆ್ಯಂಡ್ ಲೈವ್ ಇನ್ ನೇಚರ್, ಬ್ಯಾಲೆನ್ಸ್ ದ ನೇಚರ್. ಓಕೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲೈಫ್ ಸೀರೀಸ್ ಫೆಸ್ಟಿವಲ್. ಒಂದು ರೌಂಡ್ ನೋಡ್ಕೊಂಬರೋಣ ಏನಿದೆ ಅಂತ. ಮೊನ್ನೆ ಇನಾಗ್ರೇಷನ್ಗೆ ನಮ್ಮ ವಿ ಸಿ ಅವ್ರು ಬಂದಿದ್ದರು, ಶರತ್ನಾಥ್ ಸರ್, ಅಶೋಕ್ ಖೋಸ್ಲಾ ಅವರು, ಮತ್ತು ಸುರೇಶ್ ಪ್ರಭು, ಹೇಮಂತ್ ಸರ್, ಮಂಜುನಾಥ್ ಸರು, ನಮ್ಮ ಮಂಜುನಾಥ್ ಸರ್, ಗೋಪಿನಾಥ್ ಸರ್, ರಮೇಶ್ ಸರು ಎಲ್ಲ ಬಂದು ಮೊನ್ನೆ ಇನಾಗ್ರೇಷನ್ ಆಗಿದೆ. 3 ಡೇಸಿಂದ ಆಲ್ರೆಡಿ ರನ್ನಿಂಗಲ್ಲಿದೆ. ಹಿಂಗೆ ಒಳಗಡೆ ಬಂದರೆ ಇಲ್ಲಿ ರೈಟ್ ಸೈಡಲ್ಲಿ ಬಿಸ್ಲರಿ ಅವ್ರದ್ದೊಂದು ಪ್ಲಾಂಟ್ ಹಾಕಿದ್ದಾರೆ. ಲಾಸ್ಟ್ ಇವರು ದೀಪಕ್ ಅಂತೇಳಿ, ನಮ್ಮ ಡಿಪಾರ್ಟ್ಮೆಂಟ್ ರಿಸರ್ಚ್ ಸ್ಕಾಲರು, ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸ್ನೇಕ್ಸ್ ಆ್ಯಂಡ್ ಸ್ನೇಕ್ ಡೈವರ್ಸಿಟಿ. ಹಾಯ್ ದೀಪಕ್, ಗುಡ್ ಮಾರ್ನಿಂಗ್. ನಮಸ್ತೆ. ಏನಿದೆ ನಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದು ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಬಿಸ್ಲೇರಿ ಅವರ ಕಾನ್ಸೆಪ್ಟು. ನೀವು ಇಲ್ಲಿ ನೋಡ್ಬೋದು, ಬಿಸ್ಲೇರಿ ಬಾಟಲ್ಸ್ ಫಾರ್ ಚೇಂಜ್ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ಬಿಸ್ಲೇರಿ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಈ ಪ್ಲಾಸ್ಟಿಕ್ ವೇಸ್ಟ್ಗಳನ್ನ ಯಾವ ಥರ ನಾವು ಯುಟಿಲೈಸ್ ಮಾಡ್ಕೋಬೋದು ಈ ಮಾಡರ್ನ್ ಡೇಸಲ್ಲಿ ಅನ್ನೋದರ ಒಂದು ಕಾನ್ಸೆಪ್ಟಲ್ಲಿ ಅವರು ಹೇಳ್ತಾ ಇದ್ದಾರೆ. ಇದೇನಿದೆ, ಬಾಟಲ್ಸ್ ಫಾರ್ ದಿ ಚೇಂಜ್, ಬೆನಿಫಿಟ್ಸ್ ಆಫ್ ಬಾಟಲ್ ರೀಸೈಕ್ಲಿಂಗ್ ಪ್ಲಾಸ್ಟಿಕ್ನ ರೀಸೈಕಲ್ಸ್ನ ಮಾಡೋದ್ರಿಂದ ಯಾವ್ದಾವ್ದು ಬೆನಿಫಿಟ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇದೆ. ಇಟ್ ರಿಡ್ಯೂಸಸ್ ದಿ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಏನೇನು ಆಗ್ತಿದೆ ಪ್ಲಾಸ್ಟಿಕ್ಕಿಂದ ಅನ್ನೋದನ್ನು ಅವರು ರಿಡ್ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ಎನರ್ಜಿ ಸೇವ್ ಬಗ್ಗೆ ಹೇಳ್ತಾ ಇದ್ದಾರೆ. ಪೊಲ್ಯೂಷನ್ ಹೆಂಗೆ ರಿಡ್ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಎಕಾನಮಿನ ನಾವು ಯಾವ ರೀತಿ ಬಿಲ್ಡ್ ಮಾಡ್ಬೋದು ಥ್ರೂ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ಕೊಂಡು ನಾವು ಯಾವ್ದಾದ್ರು ರಿಡ್ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟ್ ಇದೆ. ಆಮೇಲೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಬಗ್ಗೆನೂ ಒಂದು ಕಾನ್ಸೆಪ್ಟನ್ನ ಹೇಳ್ತಾ ಇದ್ದಾರೆ ಅವರು ಬಾಟಲ್ಸ್ ಫಾರ್ ಚೇಂಜಿಂದ. ಸೊ ನೀವು ಇಲ್ಲಿ ನೋಡ್ಬೋದು, ಸುಮಾರು ಪ್ರಾಡಕ್ಟ್ಗಳನ್ನ ಇಲ್ಲಿ ಇವು ಬಾಟಲ್ಸ್ ಫಾರ್ ಚೇಂಜ್ ಅವರು ಮಾಡಿಟ್ಟಿದ್ದಾರೆ. ಅದಕ್ಕೆ ಸರ್ ಇದರಲ್ಲಿ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು, ಇದು ಪ್ಲಾಸ್ಟಿಕ್ ಗ್ರ್ಯಾನ್ಯೂಲ್ಸ್ನ ಈ ಥರ ಮಾಡಿಬಿಟ್ಟು ಇದನ್ನು ನೆಕ್ಸ್ಟ್ ಏನು ಮಾಡಿಬಿಡ್ತಾರೆ, ಯಾವ ಪ್ರಾಡಕ್ಟ್ಗಳು ನಮಗೆ ಬೇಕಾಗುತ್ತೆ ಆ ಥರನ ನಾವು ಅದನ್ನು ಹೀಟ್ ಮಾಡಿ ಹೌದು, ಇದನ್ನು ಮೋಲ್ಡ್ ಎಲ್ಲ ಮಾಡಿಬಿಟ್ಟು ಈ ಥರ ನಾವು ಡಿಫ್ರೆಂಟ್ ಏನದು ಎಕ್ವಿಪ್ಮೆಂಟ್ಸ್ ಅಥವಾ ಪಾರ್ಟ್ಸ್ಗಳನ್ನ ಮಾಡ್ಕೋಬೋದು. ಇವನ್ನ ನಾವು ಮನೆಯಲ್ಲಾಯಿತು ಅಥವಾ ಎಲ್ಲಾದರೂ ಹೊರಗಡೆ ಔಟ್ಡೋರಿಗೆ ಅದು ಈ ಥರ ಮ್ಯಾಟಿಗೆ ಇದಕ್ಕೆಲ್ಲ ಯೂಸ್ ಆಗುತ್ತೆ. ಸೊ ಅದೇ ಥರ ಎಲ್ಲ ಕಂಪ್ಲೀಟ್ ಪ್ಲಾಸ್ಟಿಕ್ ಪ್ರಾಡಕ್ಟ್ಸಿಂದ ಮಾಡಿರೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಮರ ಗಿಡಗಳನ್ನು ಬಳಸೋಕ್ಕೆ ಪಾಟ್ ಹೆಂಗೆ ಬಳಸ್ತಾರೋ ಅದೇ ಥರ ಇದನ್ನು ಪ್ಲಾಸ್ಟಿಕ್ಕಿಂದ ರೀಸೈಕಲ್ ಪ್ಲಾಸ್ಟಿಕ್ಕಿಂದ ಮಾಡಿರೋದು. ಅದೇ ಥರ ಇಲ್ಲಿ ಇದು ಬಟ್ಟೆ ಇದೆ ನೋಡಿ, ಇಲ್ಲಿ ಶರ್ಟ್ ಇದೆ. ಇದು ಇಲ್ಲ ಸರ್, ಇದರಲ್ಲಿ 75% ಪ್ಲಾಸ್ಟಿಕ್ ಯೂಸ್ ಇದೆ, 25% ಕಾಟನ್ ಇದೆ. ಸೊ ಇದು ರೀಸೈಕಲ್ ಪ್ಲಾಸ್ಟಿಕ್ಕಿಂದ ಮಾಡಿರೋದು ಇದು. ಸೊ ಈ ಥರ ಸುಮಾರು ಮಟೀರಿಯಲ್ಸ್, ಎಕ್ವಿಪ್ಮೆಂಟ್ಸು ಇನ್ನೂ ಇದ್ದಾವೆ. ಇನ್ನೂ ಸುಮಾರು ಮಾಡಬೇಕಂತ ಇನ್ನೂ ಇದ್ದಾವೆ. ಅದರಲ್ಲಿ ಇದು ಬೆಂಚ್ ಒಂದು, ಇದು 100% ಇದು ಕಂಪ್ಲೀಟಾಗಿ ಪ್ಲಾಸ್ಟಿಕ್ನ ಯೂಸ್ ಮಾಡ್ಕೊಂಡು ಮಾಡಿರೋದು. ಫಾರ್ ಎಕ್ಸಾಂಪಲ್ ಈ ಬಿಸ್ಲೇರಿ ಬಾಟಲ್ಸ್ ಪ್ಲಾಸ್ಟಿಕ್ ಕ್ಯಾಪ್ಸ್ಗಳು ಬರ್ತಾವಲ್ಲ, ಆ ಕ್ಯಾಪ್ಸಿಂದ ಮಾಡಿರೋದು ಇದು. ಇದು ಕಲರ್ ಎಲ್ಲ ಪೇಂಟಿಂಗ್ಸ್, ಇದು ಪೇಂಟಿಂಗ್, ಇದು ಮೇಲೆ ಮಾತ್ರ ಪೇಂಟಿಂಗ್ ಇದೆ. ಇದು ಒಳಗಡೆ ಮಟೀರಿಯಲ್ಸು, ಆಮೇಲೆ ಇದರಲ್ಲಿರೋ ಏನು ಮಟೀರಿಯಲ್ಸ್ ಇದೆ ಇದು ಕಂಪ್ಲೀಟ್ ಎಲ್ಲ ಪ್ಲಾಸ್ಟಿಕ್ ಇರೋದು. ಇದು ಕಲರ್ ಕೊಟ್ಟಿರೋ ಕ್ಯಾಪಿನ ಕಲರ್, ಇದು ಕ್ಯಾಪ್ ಕಲರ್ ಸರ್, ಇದು ಕ್ಯಾಪ್ ಕಲರ್ ಕಂಪ್ಲೀಟ್, ಯಾವುದು ಆರ್ಟಿಫಿಷಿಯಲ್ ಯಾವುದು ಕಲರ್ ಇಲ್ಲ. ಇಲ್ಲಿ ಮೇಲಿರೋ ಪೇಂಟಿಂಗ್ ಮಾತ್ರ ಕಲರಿಂಗ್ ಪೇಂಟಿಂಗ್ ಇರೋದು. ಫುಲ್ ಎಲ್ಲ ಆರ್ಟಿಫಿಷಿಯಲ್. ಇದು ಯಾವುದೇ
ಪ್ಲಾಸ್ಟಿಕ್ಕಿಂದನೇ ಇರೋದು. ಆಮೇಲೆ ಇವು ನಮ್ಮ ಯೂನಿವರ್ಸಿಟಿಯಲ್ಲಿ ಹತ್ತತ್ರ ಅಷ್ಟೊಂದು 14-15 ಬೆಂಚಸ್ಗಳನ್ನ ಬಿಸ್ಲೇರಿ ಅವರು ಯಾವುದೋ ಪ್ರಮೋಷನ್ ಆಗಿರ್ಬೋದು ಅಥವಾ ಈ ಥರ ನಾವು ಯೂಸ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಇವುಗಳನ್ನ ಎಲ್ಲ ಕಡೆ ಇವಾಗ ಕೊಡ್ತಾ ಇದ್ದಾರೆ. ಸೊ ಆದಷ್ಟು ನಾವು ಪ್ಲಾಸ್ಟಿಕ್ನ ರೆಡ್ಯೂಸ್ ಮಾಡೋಣ, ಪ್ಲಾಸ್ಟಿಕ್ ಫ್ರೀಯಾಗಿ ಅಂತ ಒಂದು ವ್ಯವಸ್ಥೆನ ನಾವು ನೋಡ್ಕೊಳ್ಳೋಣ ಅಂತ ಹೇಳ್ಬೋದು ಸರ್. ದಿನನಿತ್ಯ ಮಕ್ಕಳಿಗೆ ಬರೋರಿಗೆ ಹೇಳ್ತಿದ್ದೀರಾ, ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್, ಹೇಗೆ ಅನಿಸ್ತಿದೆ ಮಕ್ಕಳಿಗೆ ಹೇಳುವಾಗ? ಅವ್ರ ಕುತೂಹಲ ಮಕ್ಕಳಿಗೆ ಹೇಳಿದರೆ ಅವರು ಅಂದ್ಕೊಳ್ಳೋದು ಹೇಗೆ ಅಂತಂದರೆ ಇವು ಪ್ಲಾಸ್ಟಿಕ್ ಅಂದರೆ ಹೌದು ಇಷ್ಟೆಲ್ಲ ಯೂಸ್ ಇದೆಯಾ, ಇದನ್ನೆಲ್ಲ ನಾವು ಇಷ್ಟು ಯುಟಿಲೈಸೇಷನ್ ಮಾಡ್ಕೋಬೋದಾ ಅನ್ನೋದು ಒಂದು ಇವಾಗ ಮಕ್ಕಳಿಗೆ ಏನೋ ಒಂದು ಕ್ಯೂರಿಯಾಸಿಟಿನೂ ಬರ್ತಾ ಇದೆ. ಅದೇ ರೀತಿ ಮಕ್ಕಳು ಇದರಲ್ಲಿ ಏನದು ಇದ್ರ ಕಡೆಗೆ ಉತ್ಸಾಹವನ್ನು ಸುಮಾರು ಜನ ತೋರಿಸ್ತಾ ಇದ್ದಾರೆ. ನಾನು ಇಲ್ಲಿ ಒಬ್ಬ ವಾಲಂಟಿಯರ್ ಆಗಿ ವರ್ಕ್ ಮಾಡ್ತಾ ಇರೋದು. ಇದೇ ಥರ ಸುಮಾರು ಜನ ವಾಲಂಟಿಯರ್ಶಿಪ್ಗೆ ಬರೋದಕ್ಕೂ ಕೂಡ ರೆಡಿ ಇದ್ದಾರೆ. ಹತ್ತತ್ರ ನಾವು ಒಂದು ಇವಾಗ ಗ್ರೂಪಲ್ಲಿ ಇವಾಗ ಯೂನಿವರ್ಸಿಟಿಲಿ ಒಂದು 24-25 ಮೆಂಬರ್ಸ್ ಇದ್ದೀವಿ. ಸೊ ಇನ್ನೂ ಹೋಗ್ತಾ ವಾಲಂಟಿಯರ್ಸ್ ಇನ್ನೂ ಜಾಸ್ತಿ ಆದಂಗೆ ಇದು ಇನ್ನೂ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನೋಡುವ, ಹೋಪ್ ಫಾರ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಶಾಲಾ ಮಕ್ಕಳು ಇವಾಗ ತಾನೇ ಬಂದಿದ್ದಾರೆ. ಈಗ ಎಲ್ರಿನ್ನೂ ಕರ್ಕೊಂಡು ಹೋಗೋಣ ಒಳಗಡೆ. ವಿತ್ ಎಲ್ರಿಗೊಬ್ಬೊಬ್ರು ಲೀಡರ್ನ ಕೊಟ್ಟಿದ್ದೀವಿ. ನಮ್ಮ ವಿದ್ಯಾರ್ಥಿಗಳೇ ಲೀಡರ್ಶಿಪ್ನ ತೊಗೊಂಡಿದ್ದಾರೆ ವಿತ್ ಸ್ಕಾಲರ್ಸ್ ಜೊತೆ. ಮಾರ್ನಿಂಗ್. ನಿಮ್ಮ ನೇಮ್? ದರ್ಶನ್ ಅಂತ. ದರ್ಶನ್ ಅಂತ. ಸ್ಟೂಡೆಂಟ್ ಇಲ್ಲಿ? ಹಾಂ ಸರ್, MSc ಫೈನಲ್ ಇಯರ್ ಸ್ಟೂಡೆಂಟ್. ಮಕ್ಕಳನ್ನ 3 ಡೇಸಿಂದ ಇನ್ಚಾರ್ಜ್ ತೊಗೊಂಡು ಎಲ್ಲ ಹೇಳ್ತಿದ್ದೀರಾ, ಹೇಗೆ ಅನಿಸ್ತಿದೆ? ಚೆನ್ನಾಗಿ ಅನಿಸ್ತಿದೆ. ಮಾರ್ನಿಂಗ್. ನಿಮ್ಮ ನೇಮ್? ದರ್ಶನ್ ಅಂತ. ದರ್ಶನ್ ಅಂತ. ಸ್ಟೂಡೆಂಟ್ ಇಲ್ಲಿ? ಹಾಂ ಸರ್, MSc ಫೈನಲ್ ಇಯರ್ ಸ್ಟೂಡೆಂಟ್. ಮಕ್ಕಳನ್ನ 3 ಡೇಸಿಂದ ಇನ್ಚಾರ್ಜ್ ತೊಗೊಂಡು ಎಲ್ಲ ಹೇಳ್ತಿದ್ದೀರಾ, ಹೇಗೆ ಅನಿಸ್ತಿದೆ? ಚೆನ್ನಾಗಿ ಅನಿಸ್ತಿದೆ. ಆ್ಯಕ್ಚುಲಿ ಐ ಆಮ್ ಫೀಲಿಂಗ್ ಅಲೈವ್. ಆ್ಯಕ್ಚುಲಿ ಇದು ನನಗೆ ತುಂಬ ಇಷ್ಟ ಆಗ್ತಿದೆ ಮಾಡೋದು. ಸೊ ಇವಾಗ ಇವ್ರಿಗೆಲ್ಲರನ್ನೂ ಕರ್ಕೊಂಡೋಗಿ ಫ್ಲೋರ್ ವಿಸಿಟ್ ಮಾಡಿಸ್ತೀನಿ. ಸೊ ಓಕೆ. ನಿಮಗೂ ಕ್ಯೂರಿಯಾಸಿಟಿ ಇದೆ, ಪ್ರತಿದಿನ ಹೊಸ ಮಕ್ಕಳು ಬರ್ತಿದ್ದಾರೆ, ಹೊಸ ಹೇಳ್ಕೊಡ್ತಿದ್ದೀರಾ? ಹಾಂ, ಪಬ್ಲಿಕ್ ಸ್ಪೀಕಿಂಗ್ ತುಂಬ ಚೆನ್ನಾಗಿ ಕಲಿತಿದ್ದೀನಿ. ಆ್ಯಕ್ಚುಲಿ ನನಗೇನೋ ಸ್ವಲ್ಪ ಮಾತಾಡೋಕ್ಕೆ, ಎಲ್ಲರೂ ಮುಂದೆ ಮಾತಾಡೋಕ್ಕೆ ಕಾನ್ಫಿಡೆಂಟ್ ಆ್ಯಕ್ಚುಲಿ ಬಿಲ್ಡ್ ಆಗಿದೆ. ಈ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಅವರಿಂದ ಇದೊಂಥರ ನನಗೆ ಬೆನಿಫಿಷಿಯಲ್ ಫ್ಯಾಕ್ಟರ್ ಅಂತ ಅನ್ನಿಸ್ತು. ಥ್ಯಾಂಕ್ ಯು. ಮಕ್ಕಳ ಯಾವ ಸ್ಕೂಲು? ಕಿರಣ ಕೇಂದ್ರ ವಿದ್ಯಾಲಯ. ಕಿರಣ ಕೇಂದ್ರ ವಿದ್ಯಾರ್ಥಿನಾ? ಪ್ರೋಗ್ರಾಮ್ ಎಲ್ಲ ನೋಡೋಕೆ ಬಂದಿದ್ದೀರಾ? ನಿಮಗೆ ಇಷ್ಟ ಆಗುತ್ತಾ? ಸರ್, ನೇಚರ್ ಬಗ್ಗೆ ಎಲ್ಲ ಹಾಕಿದ್ದೀವಿ. ನೇಚರ್ ಬಗ್ಗೆನೇ ಫುಲ್ ಡಿಸ್ಪ್ಲೇ ಇದೆ, ನೋಡಿ. ಎಲ್ಲರೂ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಕೇಳಿ. ರಿಟರ್ನ್ ಬರುತ್ತೆ, ನಿಮ್ಗೆ ರಿವ್ಯೂ ತೊಗೊತೀನಿ. ಓಕೆನಾ? ಹಾಂ, ಚೆನ್ನಾಗಿ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬನ್ನಿ, ಇಲ್ಲಿ ನಮ್ಮ ರಘುವಣ್ಣವ್ರು ಇದ್ದಾರೆ, ಮಾತಾಡ್ಸೋಣ. ರಘುವಣ್ಣ ಇದ್ದಾರೆ. ರಘುವಣ್ಣ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಆಯ್ತಾ ತಿಂದೆ ನಿಮ್ಮದು? ಟಿಫನ್ ಆಯ್ತಪ್ಪ, ನಿಮ್ದು ಆಯ್ತಾ? ಆಯಿತು. ಇವರು ನಮ್ಮ ಡಿಪಾರ್ಟ್ಮೆಂಟ್ ರಘುವಣ್ಣ ಅಂತೇಳಿ. ಇಲ್ಲ ಅಂದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೂ ಕೆಲಸ ಆಗಲ್ಲ. ನಾವೆಲ್ಲಿ ಎದುರುಗಡೆ ಕಾಣೋ ಥರ ಮಾಡ್ತೀವಿ. ನಮ್ಮ ಹಿಂದೆ ಇವರು ತುಂಬ ಕೆಲಸ ಮಾಡಿರ್ತಾರೆ, ಶ್ರಮ ಪಟ್ಟಿರ್ತಾರೆ. ಪ್ರತಿಯೊಂದಕ್ಕೂ ಎಲ್ಲ ಓಡಾಡಿ ಮಾಡಿ ನಾವು ಇಷ್ಟು ಮುಂದೆ ತೋರಿಸಿದ್ವಿ ಅಂದರೆ ಹಿಂದೆ ಇವ್ರ ಪ್ರೋಗ್ರೆಸ್ ತುಂಬ ಇದೆ. ಸೊ ನಮ್ಮ ಹೃದಯಪೂರ್ವಕವಾಗಿ ನಮ್ಮ ಸ್ಕಾಲರ್ ಮತ್ತು ನಮ್ಮ ಸ್ಟೂಡೆಂಟ್ಗಳಿಂದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ರಘುವಣ್ಣ, 3 ದಿನದಿಂದ ಪ್ರೋಗ್ರಾಮ್ ಮಾಡ್ತಿದ್ದೆ, ಮಕ್ಕಳು ಬರ್ತಿದ್ದಾರೆ, ನಿಮಗೆ ಏನು ಅನಿಸ್ತಿದೆ? ತುಂಬ ಚೆನ್ನಾಗಿ ನಡೀತಾ ಇದೆ. ಒಂದು 5 ದಿವಸದ ಫಂಕ್ಷನ್ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಸರು ಭಾಳ ಶ್ರಮ ಪಟ್ಟಿದ್ದಾರೆ. ಮತ್ತು ನಿಮ್ಮ ಸ್ಕಾಲರ್ಸು, ಸ್ಟೂಡೆಂಟ್ಸು ಇದಕ್ಕೆ ಪಾಪ ಬೆನ್ನೆಲುಬಾಗಿ ಸಹಕಾರ ಕೊಟ್ಟಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಡಿಪಾರ್ಟ್ಮೆಂಟಿಗೆ ಒಳ್ಳೆಯ ಹೆಸರು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ಲ ಸೇರ್ ಮಾಡೋಣ, ಸಕ್ಸಸ್ ಮಾಡುವ. ಮಾತಾಡಿದ್ವಿ ಈ ಕಾರ್ಯಕ್ರಮದ ಮುಂದೆ ನಾವು ಇಷ್ಟು ಜನ ಇದ್ದೀವಿ. ಹಿಂದೆ ಯಾರ್ಯಾರು ಕೆಲಸ ಮಾಡಿದ್ರೆ ನಮಗೆ ಗೊತ್ತಿಲ್ಲ, ಅದು ನಮಗೆ ಗೊತ್ತು. ಆ್ಯಕ್ಚುಲಿ ಅವ್ರು ಯಾರ್ಯಾರು ಸಿಗ್ತಾರೆ ಮಾತಾಡ್ಸ್ಕೊಂಡು ಹೋಗೋಣ ಬನ್ನಿ. ನಮ್ಮ ರಾಥೋಡ್ ಅಣ್ಣ ಅವ್ರು ಇಲ್ಲೇ ಇದ್ದಾರೆ. ಅಣ್ಣ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ನಮ್ಮ ರಾಥೋಡ್ ಅಣ್ಣ. ಎಷ್ಟು ರಾಥೋಡ್ ಅಣ್ಣ ಬೇಸ್ ಮಾಡಿದ್ವಿ ಹೇಳಿ. ರಾಥೋಡ್ ಅಣ್ಣ ಅಂತೇಳಿ ನಮ್ಮ ಎಸ್ಟೇಟ್ ವಿಭಾಗದ ಅಧಿಕಾರಿ ಅಂತ ಹೇಳ್ಬೋದು. ನಮ್ಮ ವಿಭಾಗಕ್ಕೆ ಯಾವುದೇ ವಿಭಾಗಕ್ಕಾಗಿರ್ಬೋದು ಪ್ರೋಗ್ರಾಮ್ ಮಾಡಿದಾಗ ಇವರ ಒಂದು ಕೆಲಸ, ಇವ್ರು ಮಾಡೋವಂಥ ರೀತಿ, ಇವ್ರು ಕೊಡೋವಂಥ ಟೈಮು ನಮಗೆ ತುಂಬ ಖುಷಿ ಆಗುತ್ತೆ. ಏನೇ ಕೇಳಿದ್ರು, ಎಸ್ಟೇಟ್ ಕಡೆಯಿಂದ ಏನೇ ಹೆಲ್ಪ್ ಆಗಿದ್ರು ಹೇಳಿದ ತಕ್ಷಣ ನಮಗೆ ಏನೇ ಸಹಾಯ ಇದ್ದರೂ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ. ಇವತ್ತು ನಾವು ಕೇಳೋಣ. 3 ದಿನದಿಂದ ಇವರು ಕೂಡ ಇಲ್ಲೇ ಇದ್ದಾರೆ, ಪ್ರೋಗ್ರಾಮ್ ನಡೀತಿರೋದು. ಅವ್ರ ಮಕ್ಕಳು ಈ ಥರ ಬರ್ತಿರೋದು, ಹೋಗ್ತಿರೋದು. ಇದರಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ, ಅವ್ರ ಬಗ್ಗೆ ಬ್ಯಾಕ್ಗ್ರೌಂಡ್ ಎಲ್ಲ ಕೇಳೋಣ. ಅಣ್ಣ, ನಿಮ್ಮ ಬಗ್ಗೆ ಹೇಳ್ತೀರಾ? ನಾನಿಲ್ಲಿ ಅಪಾಯಿಂಟ್ ಆಗಿ 7ರಿಂದ 8 ವರ್ಷ ಆಯಿತು. 2018ರಲ್ಲಿ ಅಪಾಯಿಂಟ್ ಆಗಿದ್ದು, ಫೆಬ್ರವರಿ 8ಕ್ಕೆ ಜಾಯ್ನಿಂಗ್ ಆಗಿದ್ದು. 7ರಿಂದ 8 ವರ್ಷ ಇಲ್ಲಿ ಕೆಲಸ ಮಾಡೋಕ್ಕೆ ಭಾಳ ಇಂಟ್ರೆಸ್ಟ್ ಇದೆ. ಯಾಕಂದ್ರೆ ನೇಚರ್ ಚೆನ್ನಾಗಿದೆ, ಸ್ಟೂಡೆಂಟ್ ಬರ್ತಿದ್ದಾರೆ. ಇದು ಪ್ರೋಗ್ರಾಮ್ 3 ದಿನ ನಡೀತಿದೆ. ತುಂಬ ಖುಷಿ ಆಗ್ತಿದೆ ನಮ್ಮ ಯೂನಿವರ್ಸಿಟಿಗೆಲ್ಲ ವಿಸಿಟ್ ಕೊಡ್ತಿರೋದಕ್ಕೆ. ಹೆಮ್ಮೆ ಅನಿಸುತ್ತೆ. ಈ ನೀವು ಬಂದು 8 ವರ್ಷದಲ್ಲಿ ಈ ಥರ ದೊಡ್ಡ ಪ್ರೋಗ್ರಾಮ್, ಸ್ಕೂಲ್ ಮಕ್ಕಳನ್ನ ಕರ್ಕೊಂಬರೋದಾಗಿರ್ಬೋದು, ಈ ಥರ ಮಾಡೋದಾಗಿರ್ಬೋದು? ಒನ್ ಡೇ ಇಲ್ಲಾಂದರೆ ಹಾಫ್ ಡೇ ಮಾಡ್ತಿದ್ರು ಮುಂಚೆ, ಬೇಸಿಗೆ ಶಿಬಿರ ಅಂತ. 1 ಡೇ ಇಲ್ಲಾಂದರೆ 2 ಡೇಸು ಈ ಥರ ಯಾರು ಮಾಡಿಲ್ಲ. ಇದೇ ಫಸ್ಟ್ ಟೈಮ್. ಏನು ಅನಿಸ್ತಿದೆ? ತುಂಬ ಖುಷಿ ಅನಿಸ್ತಿದೆ.
ಈ ಥರ ಮಕ್ಕಳು ಬರ್ತಿರೋದು ನೋಡಿ, ಯೂನಿವರ್ಸಿಟಿ ವಿಸಿಟ್ ಕೊಡ್ತಿರೋದು ನೋಡಿ, ಕೆಲವು ಮಕ್ಕಳು ಹೊರಗಡೆ ಹೇಳ್ತಿದ್ದಾರೆ BGS ಸ್ಕೂಲ್ ಆಗಲಿ ಮತ್ತು ಅರವಿಂದ್ ಆಗಲಿ ತುಂಬ ಖುಷಿ ಪಡ್ತಿದ್ದಾರೆ ನೋಡಿ ಹುಡುಗರು. ಯಾಕಂದ್ರೆ ಅಲ್ಲಿಯೂ ಕೆಲವು ಸ್ಕೂಲಿಗೆ ಹೋಗ್ತಾ ಇರ್ತೀನಿ ಫ್ರೆಂಡೇ, ಅದನ್ನೇನೋ ಭಾಳ ಖುಷಿ ಪಟ್ಟರು ಅವರು. ಅಣ್ಣ ಇನ್ನು ಮುಂದಿನ ದಿನಗಳಲ್ಲಿ ಈ ಥರ ಪ್ರೋಗ್ರಾಮ್ಗಳು ಹೆಚ್ಚಾಗಿ ಆಗಬೇಕು. ವರ್ಷಕ್ಕೆ 2 ಸರಿ ಆಗಲೇಬೇಕು ಈ ಥರ, ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ, ಈ ಡಿಪಾರ್ಟ್ಮೆಂಟಲ್ಲಿ ತುಂಬ ಖುಷಿ ಅನಿಸುತ್ತೆ. ಯೂನಿವರ್ಸಿಟಿ ನೇಮು ಆಗುತ್ತೆ. ನಿಮ್ಮದೆಲ್ಲ ಸಹಾಯ ಇದ್ದರೆ ನಿಮ್ಮದೆಲ್ಲ ಸಹಾಯ ಇದೇ ರೀತಿ ಇದ್ದರೆ ಇನ್ನೂ ಪ್ರೋಗ್ರಾಮ್ಗಳು ತುಂಬ ಚೆನ್ನಾಗಿ ಸಕ್ಸಸ್ ಆಗುತ್ತೆ. ನಾವು ಮುಂದೆ ಎಷ್ಟೇ ಕೆಲಸ ಮಾಡೋದು ನಾವು ಮಾತ್ರ ಕಾಣ್ತೀವಿ, ಹಿಂದೆ ಎಷ್ಟು ಕೆಲಸ ಮಾಡಿದ್ರೆ ಅಂತ ನಾವು ನೋಡಿರ್ತೀವಿ. ಅಲ್ಲಲ್ಲ, ನಾವಿರೋದೇ ಇಲ್ಲಿ ವರ್ಕಿಗೆ. ಯಾರೇ ಇರಲಿ ನಾವು ಟೈಮ್ ಆಗಲಿ ನಮ್ದಿರೋದು ಟೆಕ್ನಿಕಲ್ ಪೋಸ್ಟು, ಯಾಕಂದರೆ ಅವ್ರಿಗೋಸ್ಕರ ನಾವು ವರ್ಕ್ ಮಾಡ್ತಿರೋದು. ಬಟ್ ನಾವು ನೋಡಿದ್ವಲ್ಲ, ನಾನು ಹಗಲು ರಾತ್ರಿ ನಮ್ಮ ಜೊತೆ ಇದ್ದು ಹೇಳ್ಬೇಕಂದ್ರೆ ವೀಕ್ಷಕರೇ, ನಮ್ಮ ಗಿಡಗಳನ್ನ ಮಕ್ಕಳು ನೋಡ್ಕೊಂತಾರೆ. 2 ದಿನದಿಂದ ನಾವು ನೀರು ಹಾಕಿಲ್ಲ ಅಂತ ನಮಗೆ ಹಗಲು ರಾತ್ರಿ ಸಿಕ್ಕಾಗೆಲ್ಲ ನೀರು ಹಾಕಿದ್ರ ಅಂತ ಕೇಳ್ತಿರ್ತಾರೆ. ಅಷ್ಟು ಗಿಡ ಮರಗಳನ್ನ ಇಷ್ಟಪಡ್ತಾರೆ ಇವರು. ನಾವು ನೀರು ಹಾಕಿಲ್ಲ ಅಣ್ಣ, ಆ್ಯಕ್ಚುಲಿ ಈಗ ಹಾಕಬೇಕು ತಕ್ಷಣ ನೀರು ಹಾಕಿ ವಿಡಿಯೋ ಮಾಡಿ ಅದನ್ನು ಕೂಡ ಇದನ್ನು ಆ್ಯಡ್ ಮಾಡ್ತೀನಿ. ಬೆಳಗ್ಗೆ ಬಂದ ತಕ್ಷಣ ಫಸ್ಟ್ ಕೇಳಿದ್ರೆ ನೀರು ಹಾಕಿದ್ರ ಅಂತ. ಗಿಡಗಳು ನೋಡಿ, ನಿನ್ನೆ ಅಲ್ಲಿ ನೀರು ಹಾಕಿದ್ವಿ, ಎಷ್ಟೊಂದು ಚೆನ್ನಾಗಿ ಅರಳಿದೆ. ಇನ್ನೊಂದು ಗಿಡ ಕೆಲವು ಬಗ್ಗೋಗಿದೆ, ಅವು ಒಂದು ಈಗ ನೀರು ಹಾಕಲಿಲ್ಲ ಅಂದರೆ ಇನ್ನೊಂದು ವೀಕಿಗೆ ಹೋಗ್ಬಿಡ್ತಾರೆ ನೋಡಿ. ಇವ್ರು ಊಟ ಮಾಡ್ತಾರಲ್ಲ ಗೊತ್ತಿಲ್ಲ, ಟೈಮ್ ಟು ಟೈಮ್ ಗಿಡಕ್ಕೆ ನೀರು ಹಾಕಿದ್ರೆ ಇಲ್ಲ ಅಂತ ಪ್ರತಿ ಸತಿ ಕೇಳ್ತಾನೆ ಇರ್ತಾರೆ. ಇದು ಇವ್ರಿಗೆ ಪರಿಸರದ ಮೇಲಿರೋ ಕಾಳಜಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಸಪೋರ್ಟ್ ಯಾವಾಗಲೂ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ. ಥ್ಯಾಂಕ್ ಯು.